ನಮಸ್ಕಾರ ಮಕ್ಕಳೇ, ಇದು ಗಣಿತ 6ನೇ ತರಗತಿ ಭಾಗ 1 ಅಧ್ಯಾಯ 3 ಸಂಖ್ಯೆಗಳೊಂದಿಗೆ ಆಟ ಪ್ಲೇಯಿಂಗ್ ವಿತ್ ನಂಬರ್ಸ್. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 3.6ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ. ಒಂದನೇ ಪ್ರಶ್ನೆ ಓದೋಣ. ಕೆಳಗಿನ ಸಂಖ್ಯೆಗಳ ಮಾಸ ಆ ಕಂಡುಹಿಡಿಯಿರಿ. ಮಾಸ ಆ ಅಂದರೆ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ 46ನೇ ಪೇಜ್ನಲ್ಲಿ ಕೊಟ್ಟಿದ್ದಾನೆ. ಮಹತ್ತಮ ಸಾಮಾನ್ಯ ಅಪವರ್ತನ. ಇದೇನಪ್ಪ ಅಂದರೆ 2 ಅಥವಾ ಹೆಚ್ಚು ಸಂಖ್ಯೆಗಳ ಮಾಸ ಆ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳಲ್ಲಿ ಅತ್ಯಂತ ದೊಡ್ಡದು. ಮಹತ್ತಮ ಅಂದರೆ ದೊಡ್ಡದು, ಅಪವರ್ತನ ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಭಾಗಿಸ್ತಕ್ಕಂಥ ಸಂಖ್ಯೆ. ಸಾಮಾನ್ಯ ಆ ಎರಡೂ ಸಂಖ್ಯೆಗಳನ್ನು ಭಾಗಿಸ್ತಕ್ಕಂಥ ಸಂಖ್ಯೆಗಳಲ್ಲಿ ದೊಡ್ಡದು. ಈಗ ಒಂದನೇದು 18 ಮತ್ತು 48 ಯಾವ ರೀತಿ ಅದರ ಮಾಸ ಹಾಕೊಂಡು ಹಿಡಿಬೇಕು. 18ನ್ನು ನಾವು ಆ ಒಂದು ಅವಿಭಾಜ್ಯ ಅಪವರ್ತನಗಳ ಮೂಲಕ ಭಾಗಿಸ್ತಾ ಹೋಗ್ಬೇಕು. 2 2 18, 3 3 9, 3 1 3. ನೆಕ್ಸ್ಟ್ 48ನ್ನು ಭಾಗಿಸ್ಕೊಳ್ತೀವಿ. 2 2 4, 2 4 8, 2 1 2, 2 2 4, 2 6 12, 2 3 6, 3 1 3. ಈ ರೀತಿ ನಾವು ಗೆರೆ ಹಾಕ್ಕೊಂಡು ಎರಡನ್ನೂ ಕೂಡ ಭಾಗಿಸ್ಕೊಳ್ತೀವಿ. ಇವು ಅವಿಭಾಜ್ಯ ಅಪವರ್ತನಗಳು ಸಿಕ್ಕಿದ್ದಾವೆ. 18ಕ್ಕೆ 2 3 3 ಸಿಕ್ಕಿದ್ದಾವೆ. 48ಕ್ಕೆ 2 4 ಸಾರಿ, 3 1 ಸಾಲಿ. ಆ 3ನ್ನು ನಾವು 3 ಕೆಳಗೆ ಬರ್ಕೋಣ. ಯಾಕಂದರೆ ಇಲ್ಲಿ ಎರಡರಲ್ಲೂ ಸಾಮಾನ್ಯ ಅಪವರ್ತನಗಳು ಒಂದು ಸಾರಿ ತಗೋಬೇಕು. ಇದು 2 2 ಇಲ್ಲಿ 18ಕ್ಕೆ ಒಂದು ಸಾರಿ 2 ಬಂದಿದೆ, 48ಕ್ಕೆ ಒಂದು ಸಾರಿ 2 ಬಂದಿರೋದು, 2 ಸೇರಿಸಿ 1 ಸಾರಿ ತಗೊಳ್ತೀವಿ. ಇದು ಅಷ್ಟೇ 3 2 ಸೇರಿಸಿ 1 ಸಾರಿ. ಅಂದರೆ ಎರಡರಲ್ಲೂ ಸಾಮಾನ್ಯವಾಗಿರ್ತಕ್ಕಂಥ ಅಪವರ್ತನಗಳಿವು. ಇವೆರಡನ್ನು ಗುಣಿಸಿದಾಗ 2 3 6. ಇದೇ ಮಾಸ ಆ. 18 ಮತ್ತು 48ರ ಮಾಸ ಆ 6. ನೆಕ್ಸ್ಟ್ ಎರಡನೇ ಒಂದು ಲೆಕ್ಕ 30 ಮತ್ತು 42ರ ಮಾಸ ಹಾಕೊಂಡು ಹಿಡಿಬೇಕು. ಸೇಮ್ ಪ್ರೊಸೀಜರ್. 30ನ್ನು ನಾವು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ತಾ ಹೋಗ್ಬೇಕು. 3 10 30, ಆಮೇಲೆ 2 5 10, 5 1 5, 1 ಬರೋವರೆಗೂ ನಾವು ಭಾಗಿಸ್ತಾ ಹೋಗ್ಬೇಕು. 42ನ್ನು 2ರಿಂದ ಭಾಗಿಸೋಣ. ಯಾವುದು ನಮಗೆ ಸಮಸಂಖ್ಯೆ ಸಿಗ್ತದೆ 2ರಿಂದ ಭಾಗಿಸ್ರಿ. ಯಾವ ಮಗ್ಗಿಯಿಂದ 2 3 5 7 ಯಾವ ಮಗ್ಗಿಂದ ಭಾಗ ಆಗುತ್ತೆ ನೋಡಿ ನಾವು ಭಾಗಿಸ್ಬೋದು. 2 2 4, 2 1 2, 3 7 21, 7 1 7. ಈಗ 30ರ ಅಪವರ್ತನಗಳು 3 2 5. 42ರ ಅಪವರ್ತನಗಳು 3 2 7. ಇಲ್ಲಿ ಮೊದಲು 2 ಬಂದಿದೆ, ಆಮೇಲೆ 3 ಬಂದಿದೆ. ನಾವು ಅದಲು ಬದಲು ಮಾಡ್ಕೋಬೋದು. ಇದು ಪರಿವರ್ತನೀಯ ನಿಯಮ ಇಲ್ಲಿ ಅನ್ವಯಿಸುತ್ತೆ. 2ರಲ್ಲೂ 3 ಇರೋದು, 2ರಲ್ಲೂ 2 ಇರೋದು ಬರ್ಕೊಂಡು ಅವೆರಡನ್ನ ಗುಣಿಸ್ತೀವಿ. 3 2 6 ಮಾಸ 30 ಮತ್ತು 42ರ ಮಾಸ 6. ನೆಕ್ಸ್ಟ್ ಮೂರನೇ ಒಂದು ಲೆಕ್ಕ 18 ಮತ್ತು 60. 18ನ್ನು ನಾವು 2 9 18, 3 3 9, 3 1 3 ಅಂತ ಭಾಗಿಸ್ತೀವಿ. 60ನ್ನು ಬರ್ಕೊಂಡು ನಾವು ಗೆರೆ ಹಾಕೊಂಡ್ರೆ 3 2 6, 3 0 0, 2 10 20, 5 2 10, 2 1 2, 1 ಬರೋವರೆಗೂ ಭಾಗಿಸ್ತಾ ಹೋಗ್ಬೇಕು. 18ರ ಅವಿಭಾಜ್ಯ ಅಪವರ್ತನಗಳು 2 × 3 × 3. 60ರ ಅವಿಭಾಜ್ಯ ಅಪವರ್ತನಗಳು ನಾವು ಮೊದಲೇ 2 ಬರ್ಕೊಂಡ್ವಿ, ಆಮೇಲೆ 3 ಬರ್ಕೊಂಡ್ವಿ. ಇನ್ನು ಉಳಿದಿದ್ದು 2 5 ಲಾಸ್ಟಿಗೆ ಬರ್ಕೊಂಡ್ವಿ. 2 2 ಸೇಮ್ ಇರೋದ್ರಿಂದ 1 ಸಾರಿ 2, 3 3 ಸೇಮ್ ಇರೋದ್ರಿಂದ 1 ಸಾರಿ 3, 2 3 6. ಇವೆರಡರ ಮಾಸ ಆ. ನೆಕ್ಸ್ಟ್ ಡಿನೇ ಲೆಕ್ಕ 27 63. 27ನ್ನು ನಾವು 3ರಿಂದ ಭಾಗಿಸಿ 3 9 27, 3 3 9, 3 1 3. ನೀವು 9ರಿಂದ ಭಾಗಿಸೋಕೆ ಹೋಗಬೇಡ್ರಿ, ಯಾಕಂದರೆ 9 ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದು ಭಾಜ್ಯ ಸಂಖ್ಯೆ. ಹಾಗಾಗಿ ಸಣ್ಣ ಸಣ್ಣ ಸಂಖ್ಯೆಗಳು 2 3 ಇವೆಲ್ಲ ಅವಿಭಾಜ್ಯ ಅಪವರ್ತನಗಳು. 63ನ್ನು ನಾವು 3ರಿಂದ 3 2 6, 3 1 3, 3 7 21, 7 1 7. 27ರ ಅವಿಭಾಜ್ಯ ಅಪವರ್ತನಗಳು ಬರ್ಕೊಳ್ಳೋಣ. 3 × 3 × 3. 63ರ ಅವಿಭಾಜ್ಯ ಅಪವರ್ತನಗಳು 3 × 3 × 7. ಎರಡರಲ್ಲೂ ಇರ್ತಕ್ಕಂಥ 3ನ್ನು ನಾವು ಕಾಮನ್ ಆಗಿ ತಗೊಂಡ್ರೆ 1 ಸಾರಿ 3, ಇಲ್ಲದರಲ್ಲೂ ಕಾಮನ್ ಆಗಿ ತಗೊಂಡ್ರೆ 3, 3 3 9. 27 ಮತ್ತು 63ರ ಮಾಸ 9. ನೆಕ್ಸ್ಟ್ ಈನೇ ಲೆಕ್ಕ 36 84. 36ನ್ನು 3ರಿಂದ ಭಾಗಿಸೋಣ. 3 1 3, 3 2 6. ನೆಕ್ಸ್ಟ್ 3 4 12. ನೆಕ್ಸ್ಟ್ 2 2 4. ನೆಕ್ಸ್ಟ್ 2 1
2 1 ಬರೋವರೆಗೂ ಭಾಗಿಸ್ಬೇಕು. 84 2 4 8 2 2 4 2 2 4 2 1 2 3 7 21 7 1 7. ಇಲ್ಲಿ 36ರ ಅವಿಭಾಜ್ಯ ಅಪವರ್ತನಗಳು ಬರ್ಕೊಳ್ಳೋಣ. 3 × 3 × 3 ಅಲ್ಲ 3 × 3 × 2 × 2. ನೆಕ್ಸ್ಟ್ 84ರ ಅಪವರ್ತನಗಳು 7 × 3 × 2 × 2. ಇಲ್ಲಿ ಮೇಲೆ ಯಾವ್ಯಾವ ಸಂಖ್ಯೆ ಇದ್ದಾವೆ ಅದ್ರ ಕೆಳಗೆ ಅವೇ ಸಂಖ್ಯೆಗಳು ಬರಂಗೆ ಬರ್ಕೊಂಡ್ರೆ ನಮಗೆ ಸುಲಭ ಆಗ್ತದೆ. 3ಕ್ಕೆ 2ರಲ್ಲೂ ಇರೋದು ಒಂದು ಸತಿ ಬರ್ಕೊಂಡ್ವಿ, 2ರಲ್ಲೂ ಇರೋದು ಒಂದು ಸಾರಿ. 3 2 6 36 ಮತ್ತು 84ರ ಮಾಸ 6. ನೆಕ್ಸ್ಟ್ ಎಫ್ನೇ ಲೆಕ್ಕ 34 102. 34ನ್ನ 2ರಿಂದ ಭಾಗಿಸೋಣ. 2 1 2 3 2 ಹೋಯ್ತು, 1 ಉಳಿತು 14 ಆಯಿತು. 2 7 14. 17 ಯಾವ ಮಗಿಂದನೂ 17ರಿಂದನೇ ಭಾಗ ಆಗುತ್ತೆ, ಯಾಕಂದರೆ ಇದು ಅವಿಭಾಜ್ಯ ಸಂಖ್ಯೆ. 17 1 17. ಅದೇ ರೀತಿ 102ನ್ನ 2 ಮಗ್ಗಿಂದ 2 5 10 2 1 2. ಇಲ್ಲಿ 3 ಮಗ್ಗಿಂದ 3 1 3 5 3 ಹೋಯ್ತು, 2 ಉಳಿತು 21 ಆಯಿತು. 3 7 21. 17ನ್ನ ಭಾಗಿಸೋಣ. 17 1 17. 2ರಲ್ಲೂ 17 ಬಂದಿದೆ, 2 ಬಂದಿದೆ, ಹಾಗಾಗಿ ಇವೆರಡನ್ನ ನಾವು ಹೊರಗೆ ತಗೊಂತೀವಿ. ಮಾಸ 2 × 17. 17 2 34 ಮಾಸ 34 ಮತ್ತು 102ರ ಮಾಸ 34. ನೆಕ್ಸ್ಟ್ ಜಿನೇ ಲೆಕ್ಕ 70 105 175 ಇವನ್ನ ಭಾಗಿಸ್ಕೊಳ್ಳೋಣ. 70 7 10 70. 5 ಮಗಿ 5 2 10 2 1 2. 105 5 2 10 5 1 5. 7 3 21 3 1 3. ನೆಕ್ಸ್ಟ್ 5 3 15. ಇಲ್ಲಿ 15 ಹೊತ್ತು 2 ಉಳಿತು, ಪಕ್ಕದಾಗೆ 5 ಐತಿ 25 ಆಯಿತು. 5 5 25. 35 ಉಳಿತು, 7 5 35. 5 ಉಳಿತು, 5 1 5. ಇಲ್ಲಿ ಭಾಗಿಸಿರೋವು ನಾವು ಅವಿಭಾಜ್ಯ ಅಪವರ್ತನಗಳು ಬರ್ಕೊಳ್ಳೋಣ. 70 5 × 7 × 2. 105 5 × 7 × 3. ಇಲ್ಲಿರವೇ ಸಂಖ್ಯೆಗಳು ಬರ್ಕೊಳ್ತಾ ಇದ್ವಿ. 175 5 × 7 × 5. ಎರಡರಲ್ಲೂ 5 ಕಾಮನ್ ಇದೆ, 7 ಕಾಮನ್ ಇದೆ, ಅದನ್ನು ಒಂದು ಸಾರಿ ಬರ್ಕೊಂಡು 3ರಲ್ಲೂ 3 ಸಂಖ್ಯೆಗಳಲ್ಲೂ ಇರಬೇಕು. 2ರಲ್ಲಿದ್ದು ಇನ್ನೊಂದರಲ್ಲಿ ಇಲ್ಲ ಅಂದರೆ ಅದನ್ನು ಬರ್ಕೊಳಂಗಿಲ್ಲ, 3ರಲ್ಲೂ ಇರಬೇಕು ಅಂಥ ಒಂದು ಸಂಖ್ಯೆಗಳು. 5 7 35 ಮಾಸ 70 105 ಮತ್ತು 175 ಇವುಗಳ ಮಾಸ 35. ನೆಕ್ಸ್ಟ್ ಹೆಚ್ಚಿನ ಲೆಕ್ಕ 91 112 49. 91ನ್ನ 7ರಿಂದ ಭಾಗಿಸೋಣ. 7 1 7. 7 ಹೋಯ್ತು, ಇಲ್ಲಿ 2 ಉಳಿತು 21 ಆಯಿತು. 7 3 21. 13 13 ಮಗ್ಗಿಂದಾನೇ ಭಾಗುತ್ತೆ. 13 1 13. 112 2ರಿಂದ 2 5 10. 12 ಉಳಿತು, 2 6 12. 2 2 2 4. 4 ಹೋಯ್ತು, ಇನ್ನು 1 ಉಳಿತು 16 ಆಯಿತು. 2 8 16. ನೆಕ್ಸ್ಟ್ 28 ಮತ್ತೆ 2ರಿಂದ 2 1 2 2 4 8. 7 ಮಗಿಂದ 7 2 14 2 1 2. 49ನ್ನ 7 7 49 ಮತ್ತು 7ನ್ನ 7 1 7. 91ರ ಅಪವರ್ತನಗಳು 7 ಮತ್ತು 13 ಬಂದಿವೆ, ಬರ್ಕೊಂಡ್ವಿ. 112ರ ಅಪವರ್ತನಗಳು 7 ಮತ್ತು 4 2 ಬಂದಿದ್ದಾವೆ, ಅವನ್ನು ಕೂಡ ಗುಣಿಸಿ ಬರ್ಕೊಂಡ್ವಿ. 49ರ ಅಪವರ್ತನಗಳು 7 2 ಸತಿ ಬಂದಿದೆ, ಬರ್ಕೊಂಡ್ವಿ. 3ರಲ್ಲೂ ಇರತಕ್ಕಂಥ ಸಾಮಾನ್ಯ ಅಪವರ್ತನ 7, ಹಾಗಾಗಿ ಮಾಸ 7. 91 ಮತ್ತು 112 49ರ ಮಾಸ 7. ನೆಕ್ಸ್ಟ್ 18 54 81. 18ನ್ನ ಭಾಗಿಸೋಣ. 2 9 18 3 3 9 3 1 3. 54ನ್ನ 2 2 4. 1 ಉಳಿತು 4 14 ಆಯಿತು. 2 7 14. 3 ಮಗಿಗೆ 27 ಬರುತ್ತೆ. 3 9 27. 3 3 9. 3 1 3. 81ನ್ನ 3ರಿಂದ ಭಾಗಿಸ್ಕೊಳ್ತಾ ಹೋಗೋಣ. 3 4 ಸತಿ ಬರುತ್ತೆ. 18 18 18ರ ಅಪವರ್ತನಗಳು ಯಾವ್ಯಾವ ಬಂದವೆ? 2 × 3 × 3. 54ರ ಅಪವರ್ತನಗಳು 2 × 3 × 3 × 3. 81 3 × 3 × 3. ಇಲ್ಲಿ ಸಾಮಾನ್ಯವಾಗಿ ಬಂದಿರತಕ್ಕಂಥವು 3 3 3. ಆಮೇಲೆ ಇನ್ನೊಂದು 3 ಬಂದಿದೆ, 2 ಸತಿ 3 ತಗೋಬೇಕು. 3 × 3 9 ಆಗುತ್ತೆ ಮಾಸ, ಹಾಗಾಗಿ ಇವುಗಳ ಮಾಸ 9. 18 54 81ರ ಮಾಸ 9. ನೆಕ್ಸ್ಟ್ 12 45 75. 12ನ್ನ 2 ಮಗ್ಗಿಂದ ಭಾಗಿಸೋಣ. 2 6 12. 2 3 6. 3 1 3. 5 ಮಗ್ಗಿಂದ 5 9 45. 3 3 9. 3 1 3. 75ನ್ನ 5ರಿಂದ 5 1 5. ಇನ್ನು 2 ಉಳಿತು, ಪಕ್ಕದಾಗ 5 ಐತೆ, 25 ಆಯಿತು.
5 25 ಮತ್ತು 5 3 15 3 1 3 ಇವೆಲ್ಲ ಸಂಖ್ಯೆಗಳನ್ನು 12ರ ಅವಿಭಾಜ್ಯ ಅಪವರ್ತನಗಳು 2 × 2 × 3, 45ರ ಅವಿಭಾಜ್ಯ 3 × 3 × 5, 75ರ ಅವಿಭಾಜ್ಯ ಅಪವರ್ತನಗಳು 3 × 5 × 5. ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಅಂದರೆ ಮೂರರಲ್ಲೂ ಸಾಮಾನ್ಯವಾಗಿರ್ತಕ್ಕಂಥದ್ದು 3 ಇದೆ. ಇನ್ನು 5 2ರಲ್ಲಿದೆ, ಆದರೆ ಇದರಲ್ಲಿಲ್ಲ. ಹಾಗಾಗಿ ಮಾಸ 3. 12, 45 ಮತ್ತು 75ರ ಮಾಸ 3. ನೆಕ್ಸ್ಟ್ 5ನೇ ಲೆಕ್ಕ 18, 54, 81. 18ನ್ನು 2ರಿಂದ ಭಾಗಿಸೋಣ, 2 9 18, 3 3 9, 3 1 3. 54ನ್ನು 2ರಿಂದ ಭಾಗಿಸೋಣ, 2 2 4, 2 7 14, 27 ಆಯಿತು. 3 9 27, 3 3 9, 3 1 3. 81ನ್ನು ಭಾಗಿಸೋಣ, 3 2 6, 2 ಉಳಿತು, ಪಕ್ಕದಾಗ 1 ಐತಿ, 21 ಆಯಿತು. 3 7 21, 3 9 27, 3 3 9, 3 1 3. 18ರ ಅಪವರ್ತನಗಳು 2 × 3 × 3 ಬರ್ಕೊಂಡ್ವಿ. 54ರ ಅಪವರ್ತನಗಳು ಇವೆಲ್ಲ 2 × 3 × 3 ಬರ್ಕೊಂಡ್ವಿ. 81ರ ಅಪವರ್ತನಗಳು 3ನ್ನ 4 ಸರಿ ಬರ್ಕೊಂಡ್ವಿ. ಈಗ 3ರಲ್ಲೂ ಸಾಮಾನ್ಯವಾಗಿರ್ತಕ್ಕಂಥದ್ದು 3 ಮತ್ತು 3 ಮೂರಲ್ಲೂ ಸಾಮಾನ್ಯವಾಗಿದ್ದಾವೆ. ಒಂದೊಂದು ಸಾರಿ ಬರ್ಕೋಬೇಕು. 3 3 9. 9 18, 54, 81ರ ಮಾಸ 9. ನೆಕ್ಸ್ಟ್ ಜೇನೇ ಲೆಕ್ಕ 12, 45, 75. 12ನ್ನ 2ರಿಂದ 2 6 12, ಮತ್ತು 2ರಿಂದ 2 3 6, ಮತ್ತು 3ರಿಂದ 3 1 3. 45ನ್ನ 5ರಿಂದ 5 9 45, ಮತ್ತು 9 3ರಿಂದ 3 3 9, 3 3ರಿಂದ 3 1 3. 75ನ್ನ 5ರಿಂದ ಭಾಗಿಸೋಣ, 5 1 5. ಇಲ್ಲಿ 5 ಹೋಯ್ತು, 2 ಉಳಿತು, ಪಕ್ಕದಾಗ 5 ಐತಿ, 25 ಆಯಿತು. 5 5 25. 15 ಉಳಿತು, 5 3 15, 3 1 3. ಇಲ್ಲಿ 12ರ ಅಪವರ್ತನಗಳನ್ನು ನಾವು ಬರ್ಕೊಂಡ್ವಿ. 2 × 2 × 3. 45ರ ಅಪವರ್ತನಗಳು 5 × 3 × 3. 75ರ ಅಪವರ್ತನಗಳು 5 × 5, 5 × 5 × 3. ಮೂರರಲ್ಲೂ ಕಾಮನ್ ಆಗಿರ್ತಕ್ಕಂಥ ಸಾಮಾನ್ಯ ಅಪವರ್ತನ ಅಂದರೆ 3. ಅದನ್ನು ಒಂದು ಸತಿ ಬರ್ಕೊಂಡ್ವಿ. ಮಾಸ 3. ಇಲ್ಲಿ 5 2ರಲ್ಲಿದೆ, ಆದರೆ ಇನ್ನೊಂದು 12ರಲ್ಲಿಲ್ಲ. ಹಾಗಾಗಿ 12, 45 ಮತ್ತು 75ರ ಮಾಸ 3. ನೆಕ್ಸ್ಟ್ 2ನೇ ಪ್ರಶ್ನೆ, 2 ಅನುಕ್ರಮ ಸಂಖ್ಯೆಗಳ ಸಮಸಂಖ್ಯೆಗಳ ಬೆಸ ಸಂಖ್ಯೆಗಳ ಮಾಸ ಕಂಡುಹಿಡಿಯಿರಿ. ಅನುಕ್ರಮ ಅಂದರೆ ಒಂದಾದಮೇಲೆ ಇನ್ನೊಂದು ಬರುತ್ತಲ್ಲ ಅಂಥ ಸಂಖ್ಯೆಗಳು. 2 ಅನುಕ್ರಮ ಸಂಖ್ಯೆಗಳ ಮಾಸ 1 ಮತ್ತು 2 ತಾಳೋಣ. ಇದರ ಮಾಸ 1ನ್ನು 1 ಭಾಗಿಸುತ್ತೆ, 2ನ್ನು 2 ಭಾಗಿಸುತ್ತೆ, 1 ಭಾಗಿಸುತ್ತೆ. ಹಂಗಾಗಿ ಇವೆರಡರಲ್ಲೂ ಇರತಕ್ಕಂಥ ಅಪವರ್ತನಗಳಂದರೆ ಒಂದೇ. ಹಾಗಾಗಿ 1 ಮತ್ತು 2ರ ಮಾಸ 1. ಯಾವುದೇ ಅನುಕ್ರಮ ಸಂಖ್ಯೆಗಳ ಮಾಸ 1 ಆಗಿರುತ್ತೆ ಮಕ್ಕಳೇ. ನೆಕ್ಸ್ಟ್ 2 ಸಮಸಂಖ್ಯೆಗಳ ಅನುಕ್ರಮ ಅಂದರೆ ಒಂದಾದ ನಂತರ ಸಮಸಂಖ್ಯೆಗಳ 2 ಆದಮೇಲೆ 4 ಬರುತ್ತೆ. ಇವೇ 2 ಸಂಖ್ಯೆಗಳನ್ನು ತಗೊಳ್ಳೋಣ. 2ನ್ನ ಯಾವ್ಯಾವ ಸಂಖ್ಯೆಗಳು ಭಾಗಿಸ್ತದೆ? 2 ಭಾಗಿಸುತ್ತೆ ಮತ್ತು 1 ಭಾಗಿಸುತ್ತೆ. ನೆಕ್ಸ್ಟ್ 4ನ್ನ ಯಾವ್ಯಾವ ಭಾಗಿಸ್ತವೆ? 2 × 2 × ಇನ್ನೂ 1 ಕೂಡ ಭಾಗಿಸ್ತದೆ. ಈಗ 2ರಲ್ಲೂ ಇರ್ತಕ್ಕಂಥದ್ದು 1 ಬರುತ್ತೆ, ಆಮೇಲೆ 2 ಬರುತ್ತೆ. ಹಾಗಾಗಿ ಈ 2 ದೊಡ್ಡದು, ಅಂದರೆ ಮಾಸ ಅಂದರೆ ಮಹತ್ತಮ, ದೊಡ್ಡದಲ್ಲ. ಹಾಗಾಗಿ 2 ಮತ್ತು 4ರ ಮಾಸ 2. ಯಾವುದೇ 2 ಸಮಸಂಖ್ಯೆಗಳು ತಗೊಂಡ್ರೆ ಅದರ ಯಾವುದಾದ್ರೂ 2 ಸಮಸಂಖ್ಯೆಗಳ ಮಾಸ ಕಂಡಿಡ್ರಿ ಅಂತ ಹೇಳಿದ್ದಾರೆ. ಸಾಕಿಷ್ಟು. ನೆಕ್ಸ್ಟ್ ಬೆಸ ಸಂಖ್ಯೆಗಳ ಮಾಸ ಕಂಡಿಡ್ರಿ ಅಂತ ಹೇಳಿದರೆ 1 ಮತ್ತು 3. 1ರ ಅಪವರ್ತನ ಒಂದೇ, 3ರ ಅಪವರ್ತನಗಳು 3 ಮತ್ತು 1. 2ರಲ್ಲೂ ಇರ್ತಕ್ಕಂಥದ್ದು 1. ಹಾಗಾಗಿ ಇವೆರಡರ ಮಾಸ 1. ಮೂರನೇದು, ಸಹ ಅವಿಭಾಜ್ಯ ಸಂಖ್ಯೆಗಳಾದ 4 ಮತ್ತು 15ರ ಮಾಸವನ್ನು ಈ ಕೆಳಗಿನಂತೆ ಅಪವರ್ತಿಸುವುದರ ಮೂಲಕ ಕಂಡುಹಿಡಿಯಲಾಗಿದೆ. 4 = 2 × 2 ಮತ್ತು 15 = 3 × 5. ಇವೆರಡರಲ್ಲಿ ಯಾವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಇಲ್ಲದಿರುವುದರಿಂದ 4 ಮತ್ತು 15ರ ಮಾಸವು 0 ಆಗಿದೆ. ಈ ಉತ್ತರವು ಸರಿಯೇ? ಅಲ್ಲದಿದ್ದರೆ ಸರಿಯಾದ ಮಾಸ ಎಷ್ಟು? ಈ ಉತ್ತರ ಸರಿಯೇ ಅಂತ ಕೇಳಿದರೆ ತಪ್ಪು. ಈ ಉತ್ತರ ತಪ್ಪು. ಯಾಕಂದರೆ ಯಾವುದೇ ಸಂಖ್ಯೆನ 1 ಭಾಗಿಸುತ್ತೆ. ಹಂಗಾಗಿ ಅಪವರ್ತನ 4ರ ಅಪವರ್ತನಗಳಲ್ಲಿ 1 ಇದೆ, 15ರ ಅಪವರ್ತನಗಳಲ್ಲೂ ಕೂಡ 1 ಇದೆ. ಅಂದರೆ 1 ಇವೆರಡನ್ನೂ ಭಾಗಿಸುತ್ತೆ. ಹಾಗಾಗಿ 4 ಮತ್ತು 15ರ ಮಾಸ 0 ಅಲ್ಲ, ಸರಿಯಾದ ಮಾಸ 1. ಇಲ್ಲಿಗೆ ಮಕ್ಕಳೇ ಅಭ್ಯಾಸ 3.6 ಮುಗೀತು. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 3.7 ಮಾಡೋಣಂತೆ. ಗುಡ್ ಲಕ್ ಮಕ್ಕಳೇ.